ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಇವತ್ತು ನಮ್ಮನೆ ಬೆಳಗ್ಗೆ ತಿಂಡಿಗೆ ನಮ್ಮಮ್ಮ ರೊಟ್ಟಿ ಹಾಕ್ತಾ ಇದ್ದಾರೆ. ಸೊ ಸ್ಪೆಷಲ್ ಆಗಿ ಅಂತ ಏನಿಲ್ಲ, ಆದರೆ ಸೌದೆ ಒಲೆಯಲ್ಲಿ ರೊಟ್ಟಿನ ಮಾಡ್ತಾ ಇದ್ದಾರೆ. ಹಾಗೆ ರೊಟ್ಟಿಗೆ ಹುಳ್ಳಿ ಕಾಳಿನ ಖಾರ ಹರ್ಕೊಂಡು ತಿಂತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಡೈಲಿ ಸ್ಟವ್ ಮೇಲೆ ರೊಟ್ಟಿ ಮಾಡಿ ತಿಂದು ಬೇಜಾರಾಗಿತ್ತು. ಈ ರೀತಿ ಒಲೆ ಮೇಲೆ ರೊಟ್ಟಿನ ಮಾಡಿಕೊಂಡು ಅದನ್ನು ಕೆಂಡದಲ್ಲಿ ಅದರ ಕಂಟನ ಸುಟ್ಕೊಂಡು ಬೇಯಿಸ್ಕೊಡ್ತಾರೆ. ಅದರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ, ಯಾಕೆಂದರೆ ರೊಟ್ಟಿ ಚೆನ್ನಾಗುತ್ತೆ ಅಂತ ಹೇಳಿ. ನಾವು ಚಿಕ್ಕವರಿದ್ದಾಗ ಹೀಗೆ ಅಮ್ಮ ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕ್ತಿದ್ರೆ ನಾವು ಒಲೆ ಮುಂದೆ ಅಮ್ಮನ ಪಕ್ಕ ಕೂತ್ಕೊಂಡು ತಿಂತಾ ಇದ್ವಿ. ಸೊ ಇವಾಗೂ ಹೀಗೇ ಅಮ್ಮ ರೊಟ್ಟಿ ಹಾಕೋವಾಗ ನಾನು ಅಮ್ಮನ ಜೊತೆ ಮಾತಾಡ್ಕೊತ ಒಲೆ ಮುಂದೆ ಕೂತ್ಕೊಂಡು ಬಿಸಿ ಬಿಸಿ ರೊಟ್ಟಿನ ತಿಂತಾ ಇದ್ದೆ. ಇವಾಗಲೂ ಕೂಡ ಕೆಲವೊಂದು ಸಲ ನಾವು ಸೌದೆ ಒಲೆನ ಬಳಸಿ ಅಡುಗೆನ ಮಾಡ್ಕೊಂಡು ತಿಂತಾ ಇರ್ತೀವಿ ಆವಾಗವಾಗ. ಕೆಲವೊಂದು ಸಲ ಸ್ಟವ್ಗಿಂತ ಈ ರೀತಿ ಒಲೆ ಮೇಲೆ ಮಾಡೋದೇ ಚೆಂದ ಅಂತ ಅನಿಸ್ತಾ ಇರುತ್ತೆ. ಒಲೆ ಮೇಲೆ ಮಾಡೋದು ತುಂಬ ಒಳ್ಳೆಯದು ಮತ್ತು ಆರೋಗ್ಯವಾಗಿರ್ತೀವಿ. ಏಕೆಂದರೆ ರೊಟ್ಟಿ ಅಥವಾ ಚಪಾತಿನ ಡೈರೆಕ್ಟಾಗಿ ನಾವು ಸ್ಟವ್ ಮೇಲೆ ಸುಟ್ಕೊಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆ ನಾವು ಈ ರೀತಿ ಸೌದೆ ಒಲೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ನಾವು ಬೆಂಕಿನಲ್ಲಿ ಸುಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಹಾಗೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಆವಾಗವಾಗ ಈ ರೀತಿ ಸೌದೆ ಒಲೆ ಅಡುಗೆನ ಮಾಡ್ತಿರ್ತೀವಿ. ನಾವು ಬೆಳಗ್ಗೆ ತಿಂಡಿ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ನಮ್ಮ ಅಪ್ಪಾಜಿ ಇಲ್ಲಿ ಹಳ್ಳಿ ಗಿಡಗಳನ್ನೆಲ್ಲ ಕಡ್ದಾಕಿದ್ರು. ಏಕೆಂದರೆ ಅಲ್ಲಿ ಸ್ವಲ್ಪ ಹೂವಿನ ಗಿಡಗಳು ಅಥವಾ ತರಕಾರಿನ ಏನಾದರೂ ಬೆಳ್ಕೊಳ್ಳೋಣ ಅಂತ ಹೇಳಿ ಇದನ್ನೆಲ್ಲ ಕಡ್ದಾಕಿದ್ರು. ಹಳ್ಕಾಯಿ ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಮುರ್ಕೊಂಡು ಕೊನೆಗೆ ಗಿಡನ ಎಲ್ಲ ಕಡ್ದಾಕಿದ್ದಾರೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಹೂವಿನ ಗಿಡಗಳನ್ನ ಹಾಕ್ಕೊಬೇಕು. ಆಲ್ರೆಡಿ ನಮ್ಮ ಅಮ್ಮ ಅಂತೂ ಅಲ್ಲಿ ಒಂದು ಬದನೆಕಾಯಿ ಗಿಡ, ಹಾಗೆ ಬೀನ್ಸ್ ಗಿಡ, ಹಾಗೆ ಹೂವಿನ ಗಿಡಗಳೆಲ್ಲ ಒಂದೊಂದು ಹಾಕ್ಬಿಟ್ಟಿದ್ರು. ಸೊ ಅದು ಬೆಳೆಯೋದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹಳ್ಳಿ ಗಿಡಗಳನ್ನ ಕಡ್ದಾಕಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನಮ್ಮೂರಲ್ಲಿ ಒಂದು ದೇವಸ್ಥಾನ ಓಪನಿಂಗ್ ಇತ್ತು ಇವತ್ತು, ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಯ್ತಲ್ಲ ಹಸಿತದು. ನಾವು ದೇವಸ್ಥಾನದ ಹತ್ರ ಬರೋ ಅಷ್ಟರೊಳಗೆ ಹೋಮ ಎಲ್ಲ ಆಗಿತ್ತು. ಹಾಗೆ ಹೋಮ ಎಲ್ಲ ಆದಮೇಲೆ ಈ ರೀತಿ ಹಸು ಮತ್ತು ಕರುನ ದೇವಸ್ಥಾನದೊಳಗೆ ನುಗ್ಗಿಸ್ತಾರೆ. ಹಾಗಾಗಿ ಗೋವುಗಳಿಗೆ ಈ ರೀತಿ ಬಟ್ಟೆನ ಹಾಕಿ ಅರಿಶಿನ ಕುಂಕುಮನ ಇಟ್ಟು ಕಾಲು ತೊಳೆದು ಹಸು ಮತ್ತು ಕರುನ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾರೆ. ಇದು ದೇವಸ್ಥಾನದ ಗರ್ಭಗುಡಿ. ಸೊ ದೇವಸ್ಥಾನ ಚಿಕ್ಕದಾಗಿತ್ತು, ಹಾಗೆ ದೇವರು ಇದು ಮುತ್ತಾಯಪ್ಪನ ಗುಡಿ ಆಗಿರೋದ್ರಿಂದ ಚಿಕ್ಕದಾಗಿ ಇದ್ರೂ ಕೂಡ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಸೊ ದೇವ್ರನ್ನ ನೋಡಿಕೊಂಡು ಹಾಗೆ ದೇವಸ್ಥಾನದ ಹತ್ರನೇ ತುಂಬ ಹೊತ್ತು ಕೂತಿದ್ವಿ. ಹಾಗೆ ಅಮ್ಮ ದೇವ್ರಿಗೆ ಹಣ್ಣಕ್ಕೆ ಎಲ್ಲ ಮಾಡಿಸ್ಕೊಂಡಿದ್ರು. ಹಾಗೆ ಹೋಮ ಎಲ್ಲ ಆಗಿತ್ತು. ಹಾಗೆ ಬಾಳೆಕಂದು ದಿನ ಕಡ್ದಿರಲಿಲ್ಲ, ಬಾಳೆಕಂದು ಕಡಿಯೋದೊಂದು ಬಾಕಿ ಇತ್ತು. ಸೊ ನನ್ನ ಮಗ ಎಷ್ಟು ಚೆನ್ನಾಗಿ ಅಡ್ಬೀಳ್ತಿದ್ದಾನೆ ನೋಡಿ. ಹಂಗೆ ಅಡ್ಬೀಳೋದು, ಅಡ್ಬೀಳು 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 ಜಾಣ. ಗಂಟೆ ಬೇಡ ಮೊನ್ನೆ ನಮ್ದಲ್ಲ ಅದು, ನಡಿ ಸುಮ್ಮನೆ ಇರಿ ಕಂದ. ಇವತ್ತು ದೇವಸ್ಥಾನ ಓಪನ್ ಇದ್ದಿದ್ದರಿಂದ ನಮ್ಮೂರಲ್ಲಿರೋ ಎಲ್ಲ ದೇವ್ರುಗಳನ್ನ ಕರ್ಕೊಬಂದಿದ್ರು. ಹಾಗಾಗಿ ಎಲ್ಲ ದೇವ್ರ ಹತ್ರನೂ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇದ್ದೀವಿ. ಆಂಜನೇಯ
ಬಾಳೆಹಣ್ಣು ಕೊಡು ಒಂದು ಕೈಗೆ, ಒಂದು ಬಾಳೆಹಣ್ಣು. ಭಾಗ್ಯ ಅಲ್ಲೇ ನಿಂತಿದ್ದ. ಹಾಗೆ ಎಲ್ಲ ಪೂಜೆ ಆದಮೇಲೆ ಮಧ್ಯಾಹ್ನ ದೇವ್ರ ಪ್ರಸಾದನ ಕೊಡ್ತಾಯಿದ್ರು. ಹಾಗಾಗಿ ಅಲ್ಲೇ ಮಧ್ಯಾಹ್ನನೇ ದೇವ್ರ ಪ್ರಸಾದ ತಿಂದ್ಕೊಂಡು ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ ಅರಿಶಿನ ಕುಂಕುಮ ತೊಗೊಂಡೋಗೋದಕ್ಕೆ ಕರೆದ್ರು. ಹಾಗಾಗಿ ಅರಿಶಿನ ಕುಂಕುಮ ತೊಗೊಂಡು ಮಡ್ಲಕ್ಕಿ ಹಾಕಿ ಕಳಿಸಿದ್ರು. ಹಾಗಾಗಿ ಮಡ್ಲಕ್ಕಿನ ತೊಗೊಂಡು ಹಾಗಾಗಿ ನಾನು ಅಮ್ಮ ಮಡ್ಲಕ್ಕಿ ಇಸ್ಕೊಳ್ಳೋಣ ಅಂತೇಳಿ ಕುಂತಿದ್ವಿ. ಬಾರ ನಿಂತ್ಕ ನೀನು ಆ ಕಡೆಗೆ ತೆಗ್ದಿದ್ದೀನಿ ಬಿಡು, ತೆಗ್ದಿದ್ದೀನಿ ತಗ. ದೇವಸ್ಥಾನದಿಂದ ನಾವು ಡೈರೆಕ್ಟಾಗಿ ನಮ್ಮ ತೋಟದ ಹತ್ರ ಬಂದ್ವಿ. ಯಾಕೆಂದರೆ ನಮ್ಮ ಹೊಲದ ಪಕ್ಕನೇ ದೇವಸ್ಥಾನ ಓಪನ್ ಇದ್ದಿದ್ದು ಇವತ್ತು. ದೇವಸ್ಥಾನ ಅಲ್ಲೇ ಇದ್ದಿದ್ದರಿಂದ ಸೊ ಅಲ್ಲೇ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ತೋಟದ ಹತ್ರ ಬಂದ್ವಿ. ದನ ಕರುಗಳನ್ನೆಲ್ಲ ಕಟ್ಟಾಕಿದ್ವಲ್ಲ, ಹಾಗೆ ಇಟ್ಕೊಂಡು ಮನೆಗೆ ಹೋಗೋಣ ಅಂತೇಳಿ. ಇಲ್ಲಿ ನನ್ನ ಮಗ ನಮ್ಮ ಅಪ್ಪಾಜಿ ಮಾಡೋ ಎಲ್ಲ ಕೆಲಸಗಳನ್ನ ನೋಡ್ಕೊಂಬಿಟ್ಟಿದ್ದಾನೆ. ಇವಾಗಲೇ ಪೈಪೆಲ್ಲ ಜೋಡಿಸಿ ನೀರು ಬಿಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಪೈಪ್ ಹಾಕ್ತಿದ್ಯಾ? ಹಾಕು, ಅಲ್ಲಿಗೆ ಹಾಕು, ಇದಕ್ಕೆ ಹಾಕು ಪೈಪು. ಜಿಯೋ ಬತ್ತಲ್ಲ, ಹಾಕು ನೀಟಾಗಿ ಹಾಕು. ಹೇ ಕಂದ, ಹುಷಾರು. ಎಮ್ಮೆ ನೋಡಿ ನಾನು ನೋಡಿ ಹಂಗೆ ಬರ್ತೀನಿ. ಇಲ್ಲಿಂದ ನೋಡ್ಬಿಡ್ತಾ ನಿನ್ನ. ನೋಡಿ ಹೆಂಗೆ ನೋಡ್ತಾಳೆ. ಗುಂಡಮ್ಮ ಬಾ, ಇಲ್ಲಿ ಬಾ, ಅಲ್ಲಿ ಕಂದ. ಲವ್ ಯು ನೀವು ಹೇಳಿ. ಐ ಲವ್ ಯು ಮಮ್ಮ ಹೇಳಿ. ಅಲ್ಲ ಮಮ್ಮ, ಐ ಲವ್ ಯು ಟು ಗುಂಡುಮು. ಮುತ್ತ ಕೊಡು ಮಮ್ಮಗೆ. ಗುಂಡು ಮುತ್ತ ಕೊಡು. ನೀನು ಮುತ್ತ ಕೊಡು ಮಮ್ಮಗೆ. ಮುತ್ತ ಕೊಡು. ಬೋಟು ಕೀಳಬಾರ್ದು ನೋಡಿ. ಹೈ ನಡಿ, ಹಿಡ್ಕ, ಹಾಗೆ ಹಿಡ್ಕ, ಹಾಗೆ ಹಿಡ್ಕ. ಸಂಜೆ 5 ಗಂಟೆ ಆಗಿತ್ತು. ಹಾಗಾಗಿ ದನನ ಇಟ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಹಾಗೆ ಇನ್ನು ಎಮ್ಮೆ ಮತ್ತು ಹಸು ಕರು ಇತ್ತು. ಅದನ್ನು ಅಮ್ಮ ಬೇರೆ ತೋಟದಲ್ಲಿ ಕಟ್ಟಿದ್ರು. ಹಾಗೆ ಅಲ್ಲಿ ಇಟ್ಕೊಬರ್ತೀನಿ, ನೀವು ಮನೆಗೆ ಹೋಗಿ ಇಟ್ಕೊಂಡು ಅಂತ ನಮ್ಮನ್ನು ಕಳಿಸಿದ್ರು. ಈ ಕಡೆ ಹಸು, ಈ ಕಡೆ ನನ್ನ ಮಗ ಒಂದೊಂದು ಕಡೆಗೆ ಹೋಗ್ತಾಯಿದ್ರು. ಇಬ್ಬರೂ ಮನೆ ಕರ್ಕೊಂಡೋಗೋ ಅಷ್ಟರೊಳಗೆ ನನಗೆ ಸುಸ್ತಾಗೋಯ್ತು. ನನ್ನ ಮಗಂತೂ ರೋಡಲ್ಲಿ ಸುಮ್ಮನೆ ಬರ್ತಾನೆ ಇರಲಿಲ್ಲ. ಹಾಗಾಗಿ ಅವನ್ನ ಎತ್ಕೊಂಡು ಮನೆಗೆ ಹೋಗೋ ಅಷ್ಟರೊಳಗೆ ಸಾಕಾಗೋಯ್ತು.
ಬಿಸಿಲು ಬೇರೆ ಇತ್ತು. ಅದ್ರ ಮಧ್ಯೆ ಇವನ್ನ ಎತ್ಕೊಂಡು ಅಲ್ಲಿಂದ ಮನೆಗೆ ಬರೋ ಅಷ್ಟರೊಳಗೆ ನಮ್ಮ ತಾತ ಹಸುಗೆ ಬೂಸ ನೀರೆಲ್ಲ ನೆನೆ ಯಾಕೆಂದರೆ ಹಸು ಹಾಲು ಕೊಡುತ್ತಲ್ಲ ಹಾಗಾಗಿ ಹಸುಗೆ ಮಾತ್ರ ಬೂಸ ನೀರನ್ನ ಕುಡಿಸ್ತೀವಿ. ಹಿಂಡಿ ಬೂಸ ಎಲ್ಲ ಹಾಕ್ತೀವಿ. ಹಾಗೆ ಎಮ್ಮೆ ಮತ್ತು ಕರುಗೆ ಮಾತ್ರ ನೀರು ಕುಡಿಸ್ತೀವಿ. ಸೊ ಈ ರೀತಿ ನೀರು ಕುಡಿಸ್ಕೊಂಡು ಮನೇಲಿ ಬಂದು ಕಟ್ಟಾಕಿದ್ವಿ. ಇದೇ ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.